ಇನ್ನು ದೆಹಲಿಯಲ್ಲಿ ಬಿಡುಬಿಟ್ಟಿರುವಂಥ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ರಾಹುಲ್ ಗಾಂಧಿ ಮನೆಗೆ ಆಗಮಿಸಿದ್ದಾರೆ. ಸಿದ್ದರಾಮಯ್ಯರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಮಿಸಿದ್ದಾರೆ. ಸಿದ್ದರಾಮಯ್ಯರ ಜೊತೆಗೆ KJ ಜಾರ್ಜ್ ಕೂಡ ಇದ್ದಾರೆ. ರಾಹುಲ್ ಗಾಂಧಿ ಮುಂದೆ ತಮ್ಮ ಬೇಡಿಕೆಯನ್ನು ಮಂಡಿಸ್ತಾರೆ. ಸಿದ್ದರಾಮಯ್ಯ ಪ್ರಮುಖ ಖಾತೆಗಳು ಬೇಕು ನಮಗೆ, ಸಂಪುಟ ರಚನೆ ಸಂಬಂಧ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಮಹತ್ವದ ಚರ್ಚೆ ಕೂಡ ಆಗೋ ಅಂತ ಇದೆ. ದೆಹಲಿಯ ಜನಪತ್ ರಸ್ತೆಯಲ್ಲಿ ಇರುವಂಥ ನಿವಾಸ ರಾಹುಲ್ ಗಾಂಧಿ ಅವ್ರದ್ದು, ಅಲ್ಲಿಗೆ ಬಂದಿದ್ದಾರೆ ಸಿದ್ದರಾಮಯ್ಯ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ. KJ ಜಾರ್ಜ್ ಅವರು ಕೂಡ ಆಗಮಿಸಿದ್ದಾರೆ. ನೋಡ್ತಾ ಇದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ ನೋಡಿ. ಸಿದ್ದರಾಮಯ್ಯ, ರಣದೀಪ್ ಸಿಂಗ್ ಸುರ್ಜೇವಾಲಾ, KJ ಜಾರ್ಜ್ ಮೂವರು ಕೂಡ ಈಗ ರಾಹುಲ್ ಗಾಂಧಿ ಅವರ ನಿವಾಸಕ್ಕೆ ಬಂದಿದ್ದಾರೆ. ದೆಹಲಿಯ 10 ಜನಪತ್ ರಸ್ತೆಯಲ್ಲಿ ಇರುವಂಥ ರಾಹುಲ್ ಗಾಂಧಿ ಅವರ ನಿವಾಸಕ್ಕೆ ಆಗಮನ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾತುಕತೆ ಕೂಡ ಆರಂಭ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಹುಲ್ ಗಾಂಧಿ ಅವರ ಜೊತೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ರಾಜೀನಾಮೆ ಅಂಗೀಕಾರ ಆಗಿದೆ. ಈಗ ನೂತನ ಸರ್ಕಾರ ರಚನೆ ಆಗಬೇಕಾಗಿದೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಯಾವಾಗ ಕರಿಬೇಕು, ತಾವು ಹೇಳಿದ ತಕ್ಷಣ ಕರಿತೀವಿ. ಇನ್ನು ನೇರವಾಗಿ ಸರ್ಕಾರದಲ್ಲಿ ಯಾರೆಲ್ಲ ಇರಬೇಕು, ಸರ್ಕಾರದ ಅಂಗವಾಗಿ ಯಾರೆಲ್ಲ ಇರಬೇಕು, ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅದನ್ನು ತಾವು ಸೂಚಿಸಿದ್ರೆ ಆ ಪಟ್ಟಿಯನ್ನು ಲೋಕಭವನಕ್ಕೆ ಕಳಿಸಿ ರಾಜ್ಯಪಾಲರ ಮುಖಾಂತರ, ರಾಜ್ಯಪಾಲರ ಕಚೇರಿಯ ಮುಖಾಂತರ ಪದಗ್ರಹಣಕ್ಕೆ ಅವ್ರನ್ನೆಲ್ಲರನ್ನೂ ಕೂಡ ಕರೆಸ್ತೀವಿ ಅನ್ನೋ ಒಂದು ಮಾತನ್ನು ಇವತ್ತು ಸಿದ್ದರಾಮಯ್ಯನವರು ಹೇಳೋರಿದ್ದಾರೆ. ಇನ್ನು ಇದರ ಜೊತೆಗೇ ಪ್ರಮುಖ ಖಾತೆಗಳ ಹಂಚಿಕೆ ನನ್ನ ಬೆಂಬಲಿಗರಿಗೆ ಕೊಡಬೇಕು, ನೀವು ನಮ್ಮ ಬೆಂಬಲಿಗರಿಗೆ ಕೊಡಬೇಕು. ಎಲ್ಲರೂ ಕಾಂಗ್ರೆಸ್ ಪಕ್ಷದವರೇ, ಈಗ ನಮ್ಮದು ನಿಮ್ಮದು ಅಂತಲ್ಲ, ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವ್ರೆ. ಬಟ್ ಒಬ್ಬ ಅಹಿಂದ ನಾಯಕನನ್ನು ಕೆಳಗಡೆ ಇಳಿಸಿದ್ರಿ, ಅಹಿಂದ ವೋಟ್ ಬ್ಯಾಂಕ್ ನಮ್ಮ ಪಾಕೆಟ್ನಲ್ಲಿ ಇರಬೇಕು ಅಂತ ಹೇಳಬೇಕಲ್ಲ. ಈ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಸೇರಿರೋ ಅಂಥ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯತೆ ಕ್ಯಾಬಿನೆಟ್ನಲ್ಲಿ ಕೊಡಬೇಕು. ಹೀಗಾಗಿ ಪ್ರಮುಖ ಖಾತೆಗಳನ್ನು ನೀವು ಅಹಿಂದ ಸಮುದಾಯಕ್ಕೆ ನೀಡಬೇಕು ಅನ್ನೋ ಮಾತನ್ನು ನೇರವಾಗಿ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡ್ತಾ, ಮುಂದೆ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ವೇದಿಕೆಯನ್ನು ಕಲ್ಪಿಸಬೇಕು ಅಂತ ಹೇಳಿದ್ರೆ ಪ್ರಮುಖ ಖಾತೆಗಳು ಜೊತೆಗೆ ನಾಯಕರನ್ನ ನೀವು ಪರಿಗಣಿಸಬೇಕು ಅನ್ನೋ ಮಾತನ್ನು ಹೇಳೋರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.